30 ವರ್ಷಗಳ ಬಳಿಕ ಈ 3 ರಾಶಿಯವರಿಗೆ ಶನಿಯಿಂದ ಶುಕ್ರ ದಶೆ ಶುರುವಾಗುತ್ತೆ. ಹಾಗಿದ್ರೆ ಆ 3 ರಾಶಿಗಳು ಯಾವ್ಯಾವುದು ಅನ್ನೋದನ್ನ ತಿಳಿಯೋಣ. 30 ವರ್ಷಗಳ ನಂತರ ಅದೃಷ್ಟ. ಶನಿಯ ಉದಯದಿಂದ ಈ 3 ರಾಶಿಯವರಿಗೆ ಶುಕ್ರ ದಶೆ ಆರಂಭ ಆಗ್ತಾ ಇದೆ. ರಾಜಯೋಗ ಅನ್ನೋದು ಇವರ ಬಾಳಲ್ಲಿ 2026ರಲ್ಲಿ ಬರಲಿದೆ. ವೈದಿಕ ಜ್ಯೋತಿಷದಲ್ಲಿ ಶನಿ ದೇವರನ್ನು ಕರ್ಮದ ಫಲದಾತ ಮತ್ತು ನ್ಯಾಯಾಧೀಶ ಅಂತಲೇ ಗುರುತಿಸಲಾಗುತ್ತೆ. ವ್ಯಕ್ತಿಯು ಮಾಡುವ ಕೆಲಸಕ್ಕೆ ತಕ್ಕ ಫಲವನ್ನ ನೀಡುವ ಶನಿ ಕಾಲಕಾಲಕ್ಕೆ ತನ್ನ ಸ್ಥಾನವನ್ನ ಬದಲಾಯಿಸ್ತಾ ಇರ್ತಾನೆ. ಈ ಬದಲಾವಣೆ ಕೇವಲ ವ್ಯಕ್ತಿಗಳ ಮೇಲೆ ಮಾತ್ರವಲ್ಲದೆ ದೇಶ ಮತ್ತು ವಿಶ್ವದ ಪರಿಸ್ಥಿತಿಯ ಮೇಲೂ ಮಹತ್ವದ ಪ್ರಭಾವವನ್ನ ಬೀರುತ್ತೆ. 2026ರ ಏಪ್ರಿಲ್ ತಿಂಗಳಿನಲ್ಲಿ ಶನಿ ದೇವರು ಮೀನರಾಶಿಯಲ್ಲಿ ಉದಯಿಸ್ತಾನೆ. ಬರೋಬ್ಬರಿ 30 ವರ್ಷಗಳ ನಂತರ ಮೀನರಾಶಿಯಲ್ಲಿ ನಡೆಯಲಿರುವ ಈ ವಿದ್ಯಮಾನ ಜ್ಯೋತಿಷದಲ್ಲಿ ವಿಶೇಷ ಮಹತ್ವವನ್ನ ಹೊಂದಿದೆ. ಇದು ಕೆಲವು ರಾಶಿಯವರ ಜೀವನದಲ್ಲಿ ಅದೃಷ್ಟವನ್ನ ತರಲಿದೆ. ಶನಿಯು ಉದಯವಾದಾಗ ಆತನ ಶಕ್ತಿ ಹೆಚ್ಚಾಗುತ್ತೆ. ಇದು ಶ್ರಮಜೀವಿಗಳು ಮತ್ತು ಪ್ರಾಮಾಣಿಕವಾಗಿ ಕಾರ್ಯವನ್ನ ನಿರ್ವಹಿಸುವವರಿಗೆ ಅದ್ಭುತ ಅವಕಾಶಗಳನ್ನ ತರುತ್ತದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಪುನರಾರಂಭಗೊಂಡು ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ. ವಿಶೇಷವಾಗಿ ವೃತ್ತಿಜೀವನ ಮತ್ತು ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಲು ಶನಿಯ ಉದಯವು ಪೂರಕವಾಗಿದೆ. ಮೊದಲಿಗೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶನಿ ಉದಯವು ಅತ್ಯಂತ ಮಂಗಳಕರವಾಗಿರಲಿದೆ. ಶನಿಯು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಉದಯಿಸುತ್ತಿದ್ದಾನೆ. ಇದರಿಂದ ನಿಮ್ಮ ಆದಾಯದಲ್ಲಿ ಭಾರಿ ಏರಿಕೆ ಉಂಟಾಗಿ ಹೊಸ ಹೂಡಿಕೆಗಳಿಂದ ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದೆ. ಷೇರು ಮಾರುಕಟ್ಟೆ ಅಥವಾ ಲಾಟರಿಯಲ್ಲಿ ಅದೃಷ್ಟ ಉಳಿಯಬಹುದು. ಅನಿರೀಕ್ಷಿತ ಧನಲಾಭದ ಜೊತೆಗೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದ್ದು ಆರ್ಥಿಕ ಸ್ಥಿತಿ ಮೊದಲಿಗಿಂತ ಭದ್ರವಾಗುತ್ತೆ. ಇದು ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನ ಉತ್ತಮಗೊಳಿಸಿ ಮಾನಸಿಕ ನೆಮ್ಮದಿಯನ್ನ ಸಹ ನೀಡುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಶನಿ ದೇವ 10ನೇ ಮನೆಯಲ್ಲಿ ಉದಯಿಸ್ತಾನೆ. ಶನಿಯು ಮಿಥುನ ರಾಶಿಗೆ 8 ಮತ್ತು 9ನೇ ಅಧಿಪತಿಯೂ ಹೌದು. ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಮಾನ್ಯತೆ ದೊರೆಯುತ್ತೆ. ಉದ್ಯೋಗ ಬದಲಾವಣೆ ಬಯಸುವವರಿಗೆ ದೊಡ್ಡ ಕಂಪನಿಗಳಿಂದ ಆಫರ್ ಬರುತ್ತೆ. ಹೊಸ ಉದ್ಯಮವನ್ನ ಆರಂಭಿಸಲು ಅಥವಾ ಹೂಡಿಕೆಗೆ ಇದು ಸುವರ್ಣ ಅವಕಾಶ. ವಿಶೇಷವಾಗಿ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಅಪಾರ ಯಶಸ್ಸು ಖಚಿತ. ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯಕ್ಕೆ ಗಟ್ಟಿಯಾದ ಅಡಿಪಾಯವನ್ನ ಹಾಕುತ್ತೆ. ವೃತ್ತಿ ಜೀವನದಲ್ಲಿ ಸುಧಾರಣೆ ಹಾಗೂ ಆರ್ಥಿಕ ಪ್ರಗತಿ ಹೆಚ್ಚಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಶನಿಯು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಉದಯಿಸಲಿದ್ದಾನೆ. ಇದು ಸಾಹಸ ಮತ್ತು ಪರಾಕ್ರಮವನ್ನ ಹೆಚ್ಚಿಸುತ್ತೆ. ದೀರ್ಘಕಾಲದ ಕನಸಾಗಿದ್ದ ಹೊಸ ವಾಹನ ಅಥವಾ ಆಸ್ತಿ ಖರೀದಿಗೆ ಈ ಸಮಯ ಪೂರಕ. ಕೈ ಸೇರಬೇಕಿದ್ದ ಹಣ ಅನಿರೀಕ್ಷಿತವಾಗಿ ಕೈ ಸೇರುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಸಹೋದರ ಸಹೋದರಿಯರಿಂದ ಪೂರ್ಣ ಬೆಂಬಲ ಸಿಗಲಿದೆ. ಸಾಮಾಜಿಕವಾಗಿ ನಿಮ್ಮ ವರ್ಚಸ್ಸು ವೃದ್ಧಿಸಲಿದೆ ಮತ್ತು ಹೊಸ ಪ್ರಾಜೆಕ್ಟ್ಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಇದು ನಿಮ್ಮ ಧೈರ್ಯವನ್ನ ಹೆಚ್ಚಿಸಿ ಸವಾಲುಗಳನ್ನ ಎದುರಿಸಲು ಪ್ರೇರೇಪಣೆಯನ್ನ ನೀಡುತ್ತೆ. ಶನಿದೇವ ಕರ್ಮಕ್ಕೆ ತಕ್ಕ ಫಲವನ್ನ ನೀಡುವವನು. ಆದ್ದರಿಂದ ಈ ಸಮಯದಲ್ಲಿ ಸುಳ್ಳು, ವಂಚನೆ, ಅಹಂಕಾರದಿಂದ ದೂರವಿರಿ. ಕಷ್ಟದಲ್ಲಿ ಇರುವವರಿಗೆ ಸಹಾಯವನ್ನ ಮಾಡೋದ್ರಿಂದ ಶನಿಯ ಕೃಪೆ ನಿಮ್ಮ ಮೇಲೆ ಬೀಳುತ್ತೆ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನ ಹಚ್ಚುವುದು ಈ ರಾಶಿಯವರಿಗೆ ಉತ್ತಮವಾಗಿದೆ.